ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ 9 ಗಂಟೆಗೆ ಸುದ್ದಿಯೊಂದನ್ನ ಬ್ರೇಕ್ ಮಾಡಿತು. ಕನ್ನಡದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಆಯೋಜಕರಿಂದ ಬ್ಯಾಕ್ ಟು ಬ್ಯಾಕ್ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ಸುದ್ದಿ ಪ್ರಸಾರ ಮಾಡಿ ಒಂದೇ ಗಂಟೆಯ ಅವಧಿಯಲ್ಲಿ ರಿಪಬ್ಲಿಕ್ ಕನ್ನಡದ ಸುದ್ದಿಗೆ ದೊರೆತಿದೆ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ವೇಗದ ಇಂಪ್ಯಾಕ್ಟ್. ನಿಯಮ ಮೀರಿ ಬಿಗ್ ಬಾಸ್ ನಡೀತಿರುವ ಗಂಭೀರ ಆರೋಪ ಆರ್ಟಿಐ ಕಾರ್ಯಕರ್ತ ಮಾಡಿದ್ರು. ಬಿಗ್ ಬಾಸ್ ಕಾರ್ಯಕ್ರಮ ನಡೀತಿರೋದೇ ಅಕ್ರಮವಾಗಿ ಅಂತ ಹೇಳಿ ದೂರು ಕೂಡ ದಾಖಲು ಮಾಡಿದ್ರು. ಡಿಸಿ ದಯಾನಂದ್ ಅವರಿಗೆ ದೂರನ್ನ ದಾಖಲು ಮಾಡಿದ್ರು ಆರ್ಟಿಐ ಕಾರ್ಯಕರ್ತ ರಾಘವೇಂದ್ರ ಆಚಾರ್. ಈ ಸಂಬಂಧ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಬೆಂಗಳೂರು ದಕ್ಷಿಣ ತಾಲೂಕಿನ ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಅಕ್ರಮಗಳ ಸರಮಾಲೆಯೇ ಬಿಚ್ಚಿಟ್ಟಿದ್ದಾರೆ. ಈ ವರದಿಯನ್ನ ಗಮನಿಸಿ ಆರ್ಟಿಐ ಕಾರ್ಯಕರ್ತರ ದೂರನ್ನ ಗಮನಿಸಿ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಜಿಲ್ಲಾಧಿಕಾರಿಗಳು ಅಕ್ರಮದ ಬಗ್ಗೆ, ನಿಯಮದ ಉಲ್ಲಂಘನೆ ಬಗ್ಗೆ ತನಿಖೆ ನಡೆಸುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಯಾವ ರೀತಿ ನಿಯಮಗಳನ್ನ ಗಾಳಿಗೆ ತೂರಿದೆ ಅನ್ನೋದರ ಸಮೇತ ದಾಖಲೆಗಳ ಸಮೇತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಜಿಲ್ಲಾಧಿಕಾರಿ ದಯಾನಂದ್ ಅವರ ಗಮನಕ್ಕೆ ತರುವಂತಹ ಪ್ರಯತ್ನ ಕೂಡ ಮಾಡಲಾಗಿತ್ತು. ಈ ವಿಚಾರ ಸಂಬಂಧಪಟ್ಟಂತೆ ವರದಿ ಬರಬೇಕು, ವರದಿ ಬಂದ ಬಳಿಕ ಕ್ರಮದ ಭರವಸೆಯನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರು. ಈಗ ತಹಶೀಲ್ದಾರ್ ಕೂಡ ವರದಿಯನ್ನ ಸಲ್ಲಿಸಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಹಾಗಾಗಿ ಕ್ರಮ ಯಾವಾಗ ಅನ್ನೋದು ಪ್ರಶ್ನೆ ಆಗುತ್ತೆ. ಬಿಗ್ ಬಾಸ್ಗಾಗಿ ಕೃಷಿ ಭೂಮಿ ಕನ್ವರ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 11 ಅಥವಾ 13ಕ್ಕೆ ಭೂಮಿ ಕನ್ವರ್ಷನ್ ಆಗಿದೆ ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಆಫೀಸಿಂದನೇ ಕನ್ವರ್ಷನ್ ಆಗಿದೆ, ಡಿಸೆಂಬರ್ 11ನೇ ತಾರೀಕೇನೋ ಆಗಿದೆ ಐ ಥಿಂಕ್. ಅದೊಂದು ನಾನು ನೆನ್ನೆ ಸರ್ಚ್ ಮಾಡಿಸ್ದೆ, ಆಗಿದೆ ಅಂತ ಯಾರೋ ಅವ್ರು ಹೇಳಿದ್ರಂತೆ. ಹಂಗೆ ನಮ್ಮ ಆಫೀಸಲ್ಲಿ ಹೇಳಿದ್ರು ಯಾವ ಡೇಟು ಯಾವ ಸರ್ವೆ ನಂಬರ್ ಅಂತ ನಾನು ನೋಡಿದ್ದೇನೆ. ಸರ್ವೆ ನಂಬರಲ್ಲಿ ಅಷ್ಟು ಜಮೀನು ಕ್ಲಬ್ಬು ಅಂತನ ಏನೋ ಒಂದಕ್ಕೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ತಹಸೀಲ್ದಾರ್ ರಿಪೋರ್ಟ್ ನನಗೆ ಬಂದಿರಲಿಲ್ಲ, ನೆನ್ನೆ ಸಂಜೆ ಬಂದಿರಲಿಲ್ಲ. ಹಾಗಾಗಿ ನಾನು ಬೆಳಗ್ಗೆ ಈ ಕಡೆ ಬಂದೆ, ನೋಡಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು, ನೋಡಿದರೆ ರಿಪೋರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಕನ್ವರ್ಷನ್ ಆಗಿರೋದು ಹೌದು, ನಮ್ಮಲ್ಲೇ ಆಫೀಸರ್ ಡಿಸೆಂಬರ್ 11 ಅನ್ಸುತ್ತೆ, 11 13 ಆಗಿದೆ. ಕನ್ವರ್ಷನ್ ಆಗಿದೆ ನಮ್ಮಲ್ಲಿ. ರಿಪೋರ್ಟ್ ಬೋರ್ಡ್ ಹಿಂದೆ ಅಪ್ಲಿಕೇಶನ್ ಹಾಕಿ ನಮ್ಮಲ್ಲಿ ಕನ್ವರ್ಷನ್ ಆಗಿದೆ. ಈಗ ಲೋಕಲ್, ಈಗ ಕನ್ವರ್ಷನ್ ಆದಮೇಲೆ ಲೋಕಲಲ್ಲಿ ಪರ್ಮಿಷನ್ ತೊಗೊಂಡು ಮಾಡಬೇಕು. ಅದನ್ನು ನಾನು ರಿಪೋರ್ಟ್ ಏನು ಬಂದಿದೆ ನೋಡ್ಕೊಂಡು ಇಮಿಡಿಯೇಟ್ ಆ್ಯಕ್ಷನ್ಗೆ ಏನು ಮಾಡಬೇಕು ಅದು ಕಳಿಸ್ತೇನೆ. ನಮ್ಮ ಆಫೀಸಿಂದನೇ ಕನ್ವರ್ಷನ್ ಆಗಿದೆ, ಡಿಸೆಂಬರ್ 11ನೇ ತಾರೀಕೇನೋ ಆಗಿದೆ ಐ ಥಿಂಕ್. ಅದೊಂದು ನಾನು ನೆನ್ನೆ ಸರ್ಚ್ ಮಾಡಿಸ್ದೆ, ಆಗಿದೆ ಅಂತ ಯಾರೋ ಅವ್ರು ಹೇಳಿದ್ರಂತೆ. ಹಂಗೆ ನಮ್ಮ ಆಫೀಸರ್